ಸಿಂಧನೂರು ಕೇಂದ್ರ ಬಸ್ ನಿಲ್ದಾಣದ ಛತ್ತು ಉದುರಿ ಬೀಳುತ್ತಿದ್ದು, ಇದರಿಂದಾಗಿ ಪ್ರಯಾಣಿಕರಿಗೆ ಏನಾದರೂ ಅನಾಹುತವಾದರೆ ಯಾರು ಜವಾಬ್ದಾರರು? ಇದನ್ನು ತಕ್ಷಣ ರಿಪೇರಿ ಮಾಡುವಂತೆ ಸಮಾಜ ಸೇವಕ ಹಾಗೂ ಆಟೋ ಚಾಲಕ ಉಸ್ಮಾನ್ ಪಾಷಾ ಮಕ್ಕಂದರ್ ಶಾ ಚಕ್ರವರ್ತಿ ಅವರು ತಾಲೂಕು ಸಾರಿಗೆ ಡಿಪೋ ಮ್ಯಾನೇಜರ್, ಕಂಟ್ರೋಲರ್ ಹಾಗೂ ಜಿಲ್ಲಾಧಿಕಾರಿಗಳಿಗೆ ಮನವಿ ಮಾಡಿದ್ದಾರೆ. ನಗರದ ಕೇಂದ್ರ ಬಸ್ ನಿಲ್ದಾಣದ ಮೂಲಕ ಪ್ರತಿದಿನವೂ ನೂರಾರು ವಾಹನಗಳು ಓಡಾಡುತ್ತಿದ್ದು, ಅಲ್ಲದೆ ದೊಡ್ಡ ಬಸ್ ನಿಲ್ದಾಣವಾಗಿರುವುದರಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರಯಾಣಿಕರು ಸಂಚಾರ ಮಾಡುತ್ತಿದ್ದು ಆತಂಕಕ್ಕೆ ಒಳಗಾಗಿದ್ದಾರೆ. ಈಗಲೋ ಆಗಲೋ ಮತ್ತೆ ಉದುರಿ ಬೀಳುವ ಹಂತದಲ್ಲಿದೆ. ಪ್ರಯಾಣಿಕರ ಮೇಲೆ ಬಿದ್ದು ಅಪಾಯವಾದರೆ ಇದಕ್ಕೆ ಸಾರಿಗೆ ಸಂಸ್ಥೆಯ ಅಧಿಕಾರಿಗಳೇ ನೇರ ಹೊಣೆಗಾರರಾಗುತ್ತಾರೆ ಎಂದರು. ಸಿಂಧನೂರು ಕೇಂದ್ರ ಬಸ್ ನಿಲ್ದಾಣದ ಛತ್ತು ಬಗ್ಗೆ ಕೂಲಂಕುಷವಾಗಿ ತಿಳಿದುಕೊಂಡು ಪ್ರಯಾಣಿಕರಿಗೆ ತೊಂದರೆಯಾಗಬಾರದೆಂಬ ದೃಷ್ಟಿಯಿಂದ ಡಿಪೋ ಕಂಟ್ರೋಲರ್ ಅವರಿಗೆ ಕೇಳಲು ಹೋದರೆ, ನೀನು ಯಾರೋ ಇದನ್ನೆಲ್ಲ ಕೇಳೋಕೆ, ಫೋಟೋ ವಿಡಿಯೋ ತೆಗೆಯೋಕೆ ಎಂದು ಎದುರಿಸಲು ಬರುತ್ತಾರೆ. ನಾನು ಸರಿಸುಮಾರು 30 ವರ್ಷಗಳಿಂದ ಆಟೋ ಓಡಿಸುತ್ತಲೇ ನಗರದಲ್ಲಿ ನನ್ನ ಕೈಲಿ ಸಾಧ್ಯವಾದಷ್ಟು ಸಮಾಜ ಸೇವೆ ಮಾಡುತ್ತಾ ಬಂದಿದ್ದೇನೆ. ಇಲ್ಲಿನ ಸ್ಥಳೀಯ ಸಾರ್ವಜನಿಕರು, ಪ್ರಯಾಣಿಕರು ಇದರ ಬಗ್ಗೆ ಧ್ವನಿ ಎತ್ತಿ ಎಂದು ಹಲವಾರು ಜನರು ನನಗೆ ಹೇಳಿದ ಕಾರಣ ಡಿಪೋ ಕಂಟ್ರೋಲ್ ಅವರಿಗೆ ಕೇಳಿದರೆ, ನೀನು ಯಾರು ಇದನ್ನೆಲ್ಲ ಕೇಳೋಕೆಂದು ನನಗೆ ಬೆದರಿಕೆ ಹಾಕಿದರು. ಪ್ರಯಾಣಿಕರ ಮೇಲೆ ಛತ್ತು ಉದುರಿ ಬಿದ್ದು ಏನಾದರೂ ಅನಾಹುತವಾಗುವುದಕ್ಕಿಂತ ಮುಂಚೆ ಸಾರಿಗೆ ಜಿಲ್ಲಾ ಅಧಿಕಾರಿಗಳು ಪ್ರಯಾಣಿಕರ ಹಿತದೃಷ್ಟಿಯಿಂದ ನಿರ್ಲಕ್ಷ್ಯ ಮಾಡದೆ ತಕ್ಷಣವೇ ರಿಪೇರಿ ಮಾಡಿಸಬೇಕು ಮತ್ತು ಸಿಂಧನೂರು ಡಿಪೋ ಕಂಟ್ರೋಲರ್ ಮೇಲೆ ಸೂಕ್ತ ಕ್ರಮ ಜರುಗಿಸಬೇಕು ಎಂದು ಸಮಾಜ ಸೇವಕ ಹಾಗೂ ಆಟೋ ಚಾಲಕ ಉಸ್ಮಾನ್ ಪಾಷಾ ಮಕ್ಕಂದರ್ ಶಾ ಚಕ್ರವರ್ತಿಯವರು